ರೀ ರೀ ಅಯ್ಯೋ ಏನ್ರಿ ಒಳ್ಳೆ ದನ ಹೇಳ್ಕೊ ಬಂದಂಗ ಹೇಳ್ಕೊ ಬರ್ತಿದ್ದೀರಾ? ಏನೇ ನೀನು ನನ್ನ ಮರ್ಯಾದೆ ತೆಗಿಬೇಕು ಅಂತಾನೆ ಇದೆಯಲ್ಲೇ. ರೀ ನಾನ್ ಏನ್ರಿ ಮಾಡ್ದೆ? ಮತ್ತಿನ್ನೇನು ನೀನು ಹೋಗ ಬರೋರೆಲ್ಲ ಆ ತರ ಕೆಕ್ಕರ್ಸ್ಕೊಂಡ್ ನೋಡ್ತೀಯಲ್ಲೇ. ನಾನೇನೇ ಕಮ್ಮಿ ಮಾಡಿದ್ದೆ ನಿಂಗೆ? ನಿಮ್ ಯೋಗ್ಯತೆಗೆ ಈ ತರ ಅಸಹ್ಯವಾಗಿ ಮಾತಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಅಸಹ್ಯವಾಗಿ ನೋಡೋದಕ್ಕೆ ನಿನ್ಗೆ ಏನು ಅನ್ಸ್ತಲ್ಲ ಅಂದ್ಮೇಲೆ ಮಾತಾಡೋದಕ್ಕೆ ನನ್ಗೆಲ್ದ ಅಸಹ್ಯ ಆಗ್ಬೇಕೆ? ರೀ ಯಾಕ್ರಿ ಹಿಂಗ್ ಮಾತಾಡ್ತೀರಾ? ನಾನ್ ಏನ್ರಿ ಮಾಡ್ದೆ ಅಂತದ್ದು? ಮತ್ತಿನ್ನೇನೆ ಹೋಗಬರ ಮುದುಕರು ಮೋಟ್ರು ಎಲ್ರನ್ನು ಕೆಕ್ಕರ್ಸ್ಕೊಂಡ್ ನೋಡ್ತಿದ್ಯಲ್ಲ. ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ ಮೊದ್ಲೇ ತುಂಬಾ ಟೆನ್ಷನ್ ಇದೀನಿ. ಸ್ಟುಪಿಡ್ ತರ ಮಾತಾಡಿ ಕೋಪ ಬರ್ಸ್ಬಿಡಿ. ಯಾಕೆ ಎಂತದ್ದೇನೇ ಟೆನ್ಷನ್ ನಿಂಗೆ? ನಿನ್ನ ಬಾಯ್ ಫ್ರೆಂಡ್ ಬರ್ತೀನಿ ಅಂತ ಹೇಳಿ ಬಂದಿಲ್ಲ, ಅದಕ್ಕೆ ತಾನೇ ಟೆನ್ಷನ್. ರೀ ಯಾವ ಬಾಯ್ ಫ್ರೆಂಡು ರೀ? ಲೇ ಯಾವ ಬಾಯ್ ಫ್ರೆಂಡ್ ಇಲ್ಲ ಅಂತ ಮತ್ತೆ ಯಾಕೆ ಬೆಳ್ಳಂಬೆಳಗ್ಗೆ ಎದ್ದು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ. ಗೊತ್ತಾಗಲ್ಲ ಅಂತಂದ್ರೆ ನಂಗೆ ಗೊತ್ತಾಯ್ತು ಕಣೆ, ನೀ ಏನ್ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ. ಅವ್ನ್ ಯಾರು ರೀ? ನನ್ನ ಉದ್ದೇಶನೇ ಬೇರೆ, ನೀವ್ ಅರ್ಥ ಮಾಡ್ಕೊಂತಿರೋದೇ ಬೇರೆ. ಉದ್ದೇಶ ಬೇರೆ ಅಂತಂದಾದ್ಮೇಲೆ ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತ ನಂಗೆ ಗೊತ್ತು ಕಣೆ. ನಡಿ ಮನೆ ಹೋಗೋಣ ನಡಿ. ನಾನ್ ಬರಲ್ಲ ರೀ. ಯಾಕೆ ಬರಲ್ಲ? ನಾನು ಅವ್ರನ್ನ ಹುಡ್ಕೊಂಡೇ ಬರೋದು. ನಾನು ಸಿಕ್ಕಾಕೊಂಡ್ಲು ಯಾರಿಲ್ವಾ? ಗೊತ್ತಾ? ನೋಡ್ಲಾ? ನೋಡ್ದ್ಯಾ? ಗೊತ್ತು, ನೀನು ಬಾಯ್ ಫ್ರೆಂಡ್ ಹುಡ್ಕೊಂಡ್ ಬಂದಿರ್ ಕಣೆ. ರೀ ಯಾರಿಲ್ಲ, ಸುಮ್ನೆ ನಡೀರಿ. ಗೀತು ಒಂದ್ ನಿಮಿಷ ನಿಂತ್ಕೊಳ್ಳೆ. ಕರೆಕ್ಟಾಗಳೆ, ನಿಂಗೆ ನಿಜವಾಗ್ಲೂ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳ್ಬಿಡು. ಅಕಸ್ಮಾತ್ ಏನಾರು ಇದೆ ಅಂತ ಗೊತ್ತಾದ್ರೆ ನೋಡಲಿ, ಆ ದುರಂತದ ಮರಕ್ಕೇನೆ ನಿನ್ನ ಹೆಸರು ಕೆತ್ತು ಬಿಡ್ತೀನಿ. ಗೀತಾ ನನ್ನ ಹೆಂಡತಿ ನನ್ನ ಸಾವಿಗೆ ಕಾರಣ ಅಂತ ಅಲ್ಲೇ ನೇಣಾಕೊಂಡ್ಬಿಡ್ತೀನಿ. ಅಯ್ಯೋ ಗಂಡ ದಂಡು ಪಿಂಡ ಆತರ ಎಲ್ಲ ಏನೂ ಇಲ್ಲ ರೀ. ಅವತ್ತು ಇದೇ ಪಾರ್ಕ್ ಅಲ್ಲಿ ತ್ರಿವಿಕ್ರಮ್ನ ನೋಡ್ದಂಗಾಯ್ತು, ಅದಕ್ಕೆ ಬಂದೆ. ಲೇ ಗೀತಾ, ಏನೇ ನಿಂಗೆ ಹಿಡಿದಿರೋದು ಭೂತ ಅಲ್ಲ ಕಣೆ. ಕಟ್ಕೊಂಡಿರೋ ಗಂಡ ನಾ ಅಲ್ಲಿರ್ಬೇಕಾರೆ ಆ ಬಿಟ್ಟು ಹೋಗಿರೋ ಅವ್ನು ಯಾವನೋ ತ್ರಿವಿಕ್ರಮ್ದು ಜಾಪ ಮಾಡ್ಕೊಂಡು ಕೂತಿದ್ಯಲ್ಲೇ. ಏನ್ರಿ ಮಾತಾಡ್ತೀರಾ? ನಾನ್ ಯಾಕ್ರಿ ಅವ್ನ್ ಜಪ ಮಾಡ್ಲಿ? ಅವನಿಂದ ನನಗ್ ಲಾಭ ಇದೆ, ಅದಕ್ಕೆ. ಲಾಭ? ಅವಂದ ಏನೇ ಲಾಭ ಇದೆ ನಿಂಗೆ? ಅದ್ ನಿಮಗ್ ಅರ್ಥ ಆಗಲ್ಲ ಬಿಡಿ. ಅರ್ಥ ಆಗಲ್ಲ ಅಂದ್ರೆ ನಂಗೆ ಗೊತ್ತಾಯ್ತು ಕಣೆ. ಲೇ ನನ್ನನ್ನು ಬಿಟ್ಟು ಅವನ ಜೊತೆ ಓಡೋಗ ಪ್ಲಾನ್ ಮಾಡಿದ್ದೀನಿ ರೀ. ಇದೇ ಕೊನೆ, ಈ ತರ ಮಾತಾಡಿದ್ರೆ ಗ್ರಾಚಾರ ಕೆಡ್ಸ್ಬಿಡ್ತೀನಿ ನಿಮ್ ಜನ್ಮಕ್ಕೆ. ದೇವ್ರೆ, ಇವಳು ನಿಂಗೆ ಬಿಟ್ರೆ ಏನೋ ಮಾಡಿ ನನ್ನ ಫುಲ್ ಮರ್ಯಾದೆ ತೆಗೆದು ಬಿಡ್ತಾಳೆ. ಗೀತಿ ಯಾವ ಗೀತಾ? ಲೇ ನಿನ್ನ ತಮ್ಮಯ್ಯ ಅಂತೀನಿ ಕಣೆ. ನಡಿಯೇ ಮನೆಗೆ ಹೋಗೋಣ. ನಾವು ಈ ಥರ ಕೆಲಸ ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ಜನ ನಮಗೆ ಕ್ಯಾಕರ್ಸಿ ತುಬುಕ್ ಅಂತ ಉಗಿದು ಬಿಡ್ತಾರೆ ಕಣೆ. ಯಾವನ್ರಿ ಹೋಗಿಯೋದು? ನಾನು ಎಲ್ಗೂ ಬರಲ್ಲ. ಲೇ ನಿನ್ನ ತಮ್ಮಯ್ಯ ಅಂತೀನಿ ಕಣೆ. ಮನೇಲಿ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹೊರಗಡೆ ಅಟ್ಲೀಸ್ಟ್ ಬಂದಿದ್ದಕ್ಕೆ ಗಂಡ ಅಂತ ಮರ್ಯಾದೆ ಕೊಟ್ಟು ಪಾರೆ ಮನೆಗೆ ಹೋಗೋಣ. ರೀ ನೀವ್ ಹಿಂಗೆ ತಲೆ ತಿಂತೀರಿ, ತಲೆ ಬುರುಡನೆ ಹೊಡೆದಾಕ್ಬಿಡ್ತೀನಿ. ನೀನು ಬರಲ್ಲ ಅಂತಂದ್ರೆ ನಾ ಇಲ್ಲೇ ಕುತ್ಕೊಂಡು ಬಾಯಿ ಬಡ್ಕೊಂಡ್ಬಿಡ್ತೀನಿ. ಬಡ್ಕೊಳ್ರಿ. ಅಯ್ಯೋ ನನ್ನ ಹೆಂಡತಿ ನನ್ ಕರ್ಮ, ನನ್ ಮಾನ ಮರದೆಲ್ಲ ನೀವೇ ತೆಗಿತಿದ್ದೀರಾ. ಕೊನೆಗೂ ಸತತ ಪ್ರಯತ್ನದ ಹೋರಾಟದ ನಂತರ ನನ್ನ ಹೆಂಡತಿ ಮನೆಗೆ ಬರೋದಕ್ಕೆ ಒಪ್ಕೊಂಡ್ಲು. ಜೈ ಗೋವಿಂದ. ಲೈ ಇವಾಗ ನಿಜ ಹೇಳೆ, ಯಾರನ್ನೇ ಹುಡುಕ್ತಾ ಇದ್ದೆ? ನನ್ ಬಾಯ್ ಫ್ರೆಂಡ್. ಬರ್ರಿ. ಗುಡ್ ಮಾರ್ನಿಂಗ್ ಪುಟ್ಟ. ಯಾರು ಆ ಥರ ಗುಡ್ ಮಾರ್ನಿಂಗ್ ಹೇಳ್ತಾರಾ? ಈ ಥರ ಅಣ್ಣ ಹತ್ರ ಹಿಡ್ಕೊಂಡು ಸೆಲ್ಯೂಟ್ ಕೊಡ್ಬೇಕು. ಓ ನೀವು ದೊಡ್ಡ ಆಫೀಸರಾ? ಮುಂದೆ ಆಫೀಸರ್ ಆಗ್ತೀನಲ್ಲ. ನಾನು ಆಮೇಲೆ ನಮಸ್ಕಾರ ಮಾಡ್ತೀನಿ ಬಿಡು. ಹೌದಾ? ಇರು, ನಾನು ಭೀಮಾಂಬಿಕಾಜಿಗೆ ಹೇಳ್ತೀನಿ. ಅಯ್ಯೋ ಹೇಳ್ಬೇಡವ, ಗುಡ್ ಮಾರ್ನಿಂಗ್ ಹೇಳ್ತೀನಿ. ನಮಸ್ಕಾರ ಮೇಡಮ್. ಇದು ಭಯ ಅಂದ್ರೆ ಬನ್ನಿ ದಾರಿಗೆ.
ನಮ್ಮಪ್ಪ ದಿನಾ ನನಗೆ ಟಾಟಾ ಮಾಡ್ತಿದ್ರು, ದಿನಾ ನನಗೆ ಪಪ್ಪಿ ಕೊಡ್ತಿದ್ರು. ಛೇ, ಬೇಜಾರಾಗ್ತದೆ. ನನಗಿವಾಗ ಪಪ್ಪನೇ ಇರ್ಬಲ್ಲ, ಏನ್ ಮಾಡೋದು? ಇಲ್ಲ ಇಲ್ಲ, ನಂಗೂ ಎಲ್ಲರ ಥರ ಪಪ್ಪ ಬೇಕು. ಈಗ ಏನ್ ಮಾಡ್ಲಿ? ಇವತ್ತು ನಮ್ಮ ಅಮ್ಮನ ಹತ್ರ ಹೋಗಿ ಹೇಳ್ಬಿಡ್ಲಾ ಮ್ಯಾಜಿಕ್ ಮ್ಯಾಶ್ನ ಮದ್ವೆ ಆಗು ಅಂತ? ಅಯ್ಯೋ ಅಮ್ಮ, ಮದ್ವೆ ಆಗಕ್ಕೆ ಮ್ಯಾಜಿಕ್ ಮ್ಯಾಶಿಗೆ ಇಷ್ಟ ಇದೆಯೋ ಇಲ್ವೋ? ಅಜ್ಜಿ ನೋಡಿದ್ರೆ ಅಮ್ಮನ ಯಾರು ಮದ್ವೆ ಆಗ್ತಾರೋ ಅವರೇ ನಿಮ್ಮಪ್ಪ ಆಗೋದು ಅಂತ ಹೇಳ್ಬಿಟ್ಟಿದಾರ. ಈಗ ನಮ್ಮ ಮ್ಯಾಜಿಕ್ ಮ್ಯಾಶನ್ ಹೇಗೆ ಒಪ್ಸೋದು? ಮ್ಯಾಜಿಕ್ ಮಾಸ್ಟರ್ ನಮ್ಮ ಅಪ್ಪ ಆಗಿ ಅಂತ. ಏನ್ ಮಾಡೋದು?